ಒಮ್ಮೆ ದೇವಲೋಕದಲ್ಲಿ ಎಲ್ಲೆಡೆಯೂ ಶ್ರೀಮಂತಿಕೆಯು ಹರಿದಾಡುತ್ತಿತ್ತು. ಲಕ್ಷ್ಮೀದೇವಿಯು ಎಲ್ಲರಿಗೂ ಐಶ್ವರ್ಯವನ್ನು ನೀಡುತ್ತಾ ಸಂಚರಿಸುತ್ತಿದ್ದಳು. ಎಲ್ಲ ದೇವತೆಗಳು ಅವಳನ್ನು ನಮಸ್ಕರಿಸುತ್ತಿದ್ದರು. ಆದರೆ ದೇವತೆಗಳಲ್ಲಿ ಒಂದಾದ ಶನೇಶ್ವರನು ಸ್ವಲ್ಪ ಬೇರೆಯವನಾಗಿದ್ದನು. ಆತ ತುಂಬ ಗಂಭೀರ, ಶಾಂತ ಮತ್ತು ದುಃಖದ ಪ್ರಭಾವ ತರುವವನೆಂದು ಶನೇಶ್ವರನು ಒಮ್ಮೆ ನಮ್ಮ ಜೀವನದಲ್ಲಿ ಬಂದರೆ ಕಷ್ಟಗಳನ್ನೇ ತಂದೊಡ್ಡುವವನು ಎಂದು ಜನರು ಭಾವಿಸಿದ್ದರು. ಹಾಗೆಯೇ ದೇವತೆಗಳ ಸಭೆಯಲ್ಲಿಯೂ ಲಕ್ಷ್ಮೀದೇವಿಯು ಅತಿ ದೊಡ್ಡ ಸ್ಥಾನವನ್ನು ಪಡೆದಿದ್ದಳು. ಎಲ್ಲರೂ ಆಕೆಯ ಕಾರ್ಯವನ್ನು ಶ್ಲಾಘಿಸುತ್ತಿದ್ದರು. ಆದರೆ ಶನೇಶ್ವರನು ಶಾಂತವಾಗಿಯೇ ಕುಳಿತುಕೊಂಡಿದ್ದ. ಈ ದೃಶ್ಯವನ್ನು ಕಂಡ ಲಕ್ಷ್ಮೀದೇವಿಗೆ ಒಂದು ಪ್ರಶ್ನೆ ಎದುರಾಯಿತು. ಆಕೆ ಶನೇಶ್ವರನ ಹತ್ತಿರ ಹೋಗಿ ಹೀಗೆ ಕೇಳಿದಳು: ಶನಿದೇವರೇ, ನಾನು ಎಲ್ಲರ ಮನೆಗೆ ಹೋದರೆ ಶ್ರೀಮಂತಿಕೆ ಹರಿದಾಡುತ್ತದೆ. ಜನರು ನನ್ನನ್ನು ಪೂಜಿಸಿ ಪ್ರಾರ್ಥಿಸುತ್ತಾರೆ. ಆದರೆ ನೀವು ಯಾರ ಮನೆಗೆ ಹೋದರೂ ಅಲ್ಲಿ ಕಷ್ಟ, ದುಃಖ, ಬಡತನವೇ ತುಂಬಿ ತುಳುಕುತ್ತದೆ ಎಂಬ ಕಾರಣದಿಂದ ಜನರು ನಿಮ್ಮನ್ನು ಪೂಜಿಸುವುದೂ ಇಲ್ಲ, ಪ್ರಾರ್ಥಿಸುವುದೂ ಇಲ್ಲ. ಇದು ನ್ಯಾಯವೇ ಎಂದು ಕೇಳಿದಾಗ ಶನಿದೇವರು ಸಮಾಧಾನದಿಂದ ಉತ್ತರಿಸಿದರು: ಲಕ್ಷ್ಮೀದೇವಿ, ನಾನು ಕೇವಲ ಕಷ್ಟವನ್ನು ತರುವವನು ಅಲ್ಲ. ನಾನು ಕರ್ಮಫಲದಾತ, ಕರ್ಮದ ಫಲವನ್ನು ನೀಡುವವನು. ಜನರು ತಮ್ಮ ಪಾಪಗಳ ಪಾಪವನ್ನೇ ಎದುರಿಸುತ್ತಾರೆ, ತಮ್ಮ ಕರ್ಮವನ್ನೇ ಅನುಭವಿಸುತ್ತಾರೆ. ನನ್ನ ದೃಷ್ಟಿ ಕಠಿಣವಾದರೂ ಅದು ಮುಕ್ತಿಯ ದಾರಿ. ನಿಮ್ಮ ದರ್ಶನ ಆನಂದವನ್ನು ತರುತ್ತದೆ. ಆದರೆ ನಾನು ಕಠಿಣವಾದ ಜೀವನದ ಪಾಠವನ್ನು ಕಲಿಸುತ್ತೇನೆ ಎಂದಾಗ ಲಕ್ಷ್ಮೀದೇವಿಗೆ ಒಂದು ಯೋಚನೆ ಬಂತು. ಅವಳು ಶನಿದೇವರಿಗೆ ಸವಾಲಿಸಿದಳು: ನೀವು ನನ್ನಂತೆ ಒಂದು ಮನೆಯೊಳಗೆ ಹೋಗಿ ನೋಡಿ. ನಾನು ಮೊದಲು ಹೋಗಿ ಆ ಮನೆಯನ್ನು ಐಶ್ವರ್ಯದಿಂದ ತುಂಬಿಸುತ್ತೇನೆ. ನಂತರ ನೀವು ಹೋಗಿ ನೋಡಿ, ಅವರು ನಿಮ್ಮನ್ನು ಹೇಗೆ ಎದುರಿಸುತ್ತಾರೆ ಎಂದು ನೋಡಿ ಎಂದು ಹೇಳಿದಾಗ ಶನಿದೇವರು ಲಕ್ಷ್ಮೀದೇವಿಯ ಮಾತಿಗೆ ಸಮ್ಮತಿ ಸೂಚಿಸಿದರು. ನೀವು ಮೊದಲು ಹೋಗಿ, 10 ದಿನಗಳ ನಂತರ ನಾನು ಹೋಗುತ್ತೇನೆ ಎಂದು ಇಬ್ಬರ ನಡುವೆ ಮಾತಾಯಿತು. ಅದರಂತೆಯೇ ಭೂಮಿಯಲ್ಲಿ ಒಬ್ಬ ಪುಣ್ಯಾತ್ಮ ಬ್ರಾಹ್ಮಣನ ಮನೆಯನ್ನು ಆಯ್ಕೆ ಮಾಡಿಕೊಂಡರು. ಒಬ್ಬ ಬಡ ಬ್ರಾಹ್ಮಣ, ಅವನು ಧರ್ಮವಂತನಾಗಿದ್ದ, ಶ್ರದ್ಧೆಯಿಂದ ತನ್ನ ಜೀವನವನ್ನು ನಡೆಸುತ್ತಿದ್ದ. ಸಂಪತ್ತು ಕಡಿಮೆ ಇದ್ದರೂ ಆತ್ಮ ಸಂತೋಷದಿಂದ ಬದುಕುತ್ತಿದ್ದ. ಲಕ್ಷ್ಮೀದೇವಿ ಅವನ ಮನೆಯನ್ನು ಆಯ್ಕೆ ಮಾಡಿ ಆ ಮನೆಯ ಹತ್ತಿರಕ್ಕೆ ಬಂದು ಆ ಬಡ ಬ್ರಾಹ್ಮಣನಿಗೆ ಲಕ್ಷ್ಮೀದೇವಿಯ ದಿವ್ಯ ರೂಪವನ್ನು, ದಿವ್ಯ ದರ್ಶನವನ್ನು ನೀಡಿದಳು. ಅವಳ ದಿವ್ಯ ರೂಪವನ್ನು ನೋಡಿಯೇ ಬ್ರಾಹ್ಮಣನು ಆಕೆಯ ಪಾದ ಪೂಜೆಯನ್ನು ಮಾಡಿದ. ಲಕ್ಷ್ಮಿ ತನ್ನ ಆಶೀರ್ವಾದದಿಂದ ಆ ಮನೆಯನ್ನು ಸಂಪತ್ತಿನಿಂದ ತುಂಬಿ ಬಂದಳು. ಚಿನ್ನದ ಪಾತ್ರೆಗಳು, ವಸ್ತ್ರಗಳು ಎಲ್ಲವೂ ಕೂಡ ಬ್ರಾಹ್ಮಣನ ಮನೆಯಲ್ಲಿ ಸಂಪತ್ತಿನಿಂದ ತುಂಬಿ ತುಳುಕಲಾರಂಭಿಸಿತು. ಅವನ ಪತ್ನಿ ಮತ್ತು ಮಕ್ಕಳು ಸಂತೋಷದಿಂದ ದಿನಗಳನ್ನು ಕಳೆಯಲು ಆರಂಭಿಸಿದರು. ಆದರೆ ಬ್ರಾಹ್ಮಣನು ಭಕ್ತಿಯಲ್ಲಿ ಯಥಾವತ್ತಾಗಿ ಇದ್ದನು. ಸಂಪತ್ತು ಬಂದರೂ ಅವನು ದೈನಂದಿನ ಪೂಜಾ ಕರ್ಮವನ್ನು ಬದಲಿಸಲಿಲ್ಲ. ಹೀಗೆ 10 ದಿನಗಳು ಕಳೆಯಿತು. 10 ದಿನಗಳ ನಂತರ ಲಕ್ಷ್ಮಿ ಮತ್ತು ಶನಿದೇವರ ಮಾತಿನಂತೆ ಶನೀಶ್ವರ ಆ ಮನೆಯತ್ತ ಪ್ರಯಾಣ ಮಾಡಿದರು. ಶನಿದೇವರು ಆ ಬ್ರಾಹ್ಮಣನ ಮನೆಯ ಬಾಗಿಲ ಎದುರು ನಿಲ್ಲುತ್ತಿದ್ದಂತೆ ಮನೆಯಲ್ಲಿ ಒಂದು ಬಿರುಗಾಳಿಯೇ ಉಂಟಾಯಿತು. ಆತನ ದೇಹದ ಮೇಲೆ ಸೋಂಕುಗಳು ಕಾಣಿಸಿಕೊಳ್ಳಲು ಆರಂಭಿಸಿದವು. ಮನೆಯ ಚಿನ್ನವೆಲ್ಲವೂ ನಾಶವಾಗಿ ಹೋಯಿತು. ಮಕ್ಕಳಿಗೆ ಜ್ವರ, ಧನ ನಷ್ಟ, ಪತ್ನಿಗೆ ಆತಂಕವು ಶುರುವಾಯಿತು. ಇಷ್ಟೆಲ್ಲ ಆದ ಮೇಲೆ ಆ ಬ್ರಾಹ್ಮಣನಿಗೆ ಅರಿವಾಯಿತು, ಇದು ಶನೇಶ್ವರನ ಪರೀಕ್ಷೆ. ನನ್ನ ಜೀವನದಲ್ಲಿಯೂ ಶನೇಶ್ವರನ ಆಗಮವಾಗಿದೆ ಎಂದು ಬ್ರಾಹ್ಮಣನಿಗೆ ಅರಿವಾಯಿತು. ತದನಂತರ ಬ್ರಾಹ್ಮಣನು ಶನೇಶ್ವರನ ಒಂದು ಮೂರ್ತಿಯನ್ನು ತೆಗೆದುಕೊಂಡು ಅದನ್ನು ಮನೆಯಲ್ಲಿ ಇರಿಸಿ ಪುಷ್ಪದಿಂದ ಪೂಜೆಯನ್ನು ಮಾಡಲು ಪ್ರಾರಂಭಿಸಿದರು. ನಾನು ಇದನ್ನು ನನ್ನ ಪಾಪದ ಫಲವೆಂದು ಸ್ವೀಕರಿಸುತ್ತೇನೆ. ಶನಿದೇವರ ಅನುಗ್ರಹ ನನಗೆ ಸಿಗುತ್ತದೆ ಎಂದು ದಿನವೂ ಭಕ್ತಿಯಿಂದ ಪೂಜಿಸಿ ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭಿಸಿದರು. ಈ ಶ್ರದ್ಧೆ ಮತ್ತು ಧರ್ಮದಿಂದ ಶನಿದೇವರು ಆತನ ಭಕ್ತಿಯನ್ನು ಕಂಡು ಶನಿದೇವರಿಗೆ ಮರುಕ ಉಂಟಾಯಿತು. ಆತನ ಮುಂದೆ ಶನಿದೇವರು ಪ್ರತ್ಯಕ್ಷನಾದರು. ನಿನ್ನ ಶ್ರದ್ಧೆ ನನ್ನ ಹೃದಯವನ್ನು ಸ್ಪರ್ಶಿಸಿದೆ. ನೀನು ನನ್ನನ್ನು ದುಃಖಕರನೆಂದು ಕಂಡಿಲ್ಲ. ಬದಲಿಗೆ ನನಗೂ ಒಂದು ಶ್ರೇಷ್ಠ ಸ್ಥಾನವನ್ನು ನೀಡಿ ಪೂಜಿಸಿ ಪ್ರಾರ್ಥಿಸಿದೆ. ನಾನು ನೀಡಿದ ಸಂಕಷ್ಟವನ್ನು ಧೈರ್ಯದಿಂದ ಎದುರಿಸಿದೆ. ಸಂಕಷ್ಟಗಳ ಮಧ್ಯೆಯೂ ನೀನು ನನ್ನ ಮೇಲೆ ನಂಬಿಕೆಯನ್ನು ಬಿಟ್ಟಿಲ್ಲ. ನಿನ್ನ ಮನೆಯಲ್ಲಿ ಇನ್ನು ಮುಂದೆ ಯಾವುದೇ ದುಃಖವಿರುವುದು. ನಾನು ನಿನಗೆ ಅನುಗ್ರಹಿಸುತ್ತೇನೆ, ನನ್ನ ಕೃಪೆಯನ್ನು ತೋರಿಸುತ್ತೇನೆ ಎಂದು ಶನೀಶ್ವರನು ಬ್ರಾಹ್ಮಣನನ್ನು ಆಶೀರ್ವಾದಿಸುತ್ತಾರೆ.
ಶನಿದೇವರ ದರ್ಶನದಿಂದ ಮನೆಯಲ್ಲಿ ಮರಳಿ ಮಂಗಳ ಉಂಟಾಯಿತು. ಲಕ್ಷ್ಮೀದೇವಿಯು ಕೂಡ ಪ್ರತ್ಯಕ್ಷರಾಗಿ ಈ ರೀತಿಯ ಶ್ರದ್ಧಾವಂತರ ಮನೆಗೆ ನಾನು ಕೂಡ ಸದಾ ವಾಸ ಮಾಡುತ್ತೇನೆ ಎಂದು ಆಶೀರ್ವದಿಸಿ ಕಳೆದು ಹೋಗಿದ್ದ ಸಕಲ ಸಂಪತ್ತನ್ನು ಮರಳಿ ನೀಡಿದಳು. ಹೀಗೆ ಎಲ್ಲರಿಗೂ ಅವರವರದ್ದೇ ಸ್ಥಾನಮಾನಗಳು ಇರುತ್ತದೆ. ಮನುಷ್ಯರಾದರೂ ಸರಿ, ದೇವರಾದರೂ ಸರಿ, ಕಷ್ಟ ಬಂದಾಗ ಕುಗ್ಗದೆ, ಸುಖವಿದ್ದಾಗ ಹಿಗ್ಗದೆ ದೃಢವಾಗಿ ನಿಲ್ಲುವವರು ಎಂದಿಗೂ ಗೆಲುವನ್ನೇ ಸಾಧಿಸುತ್ತಾರೆ.